ನಮ್ಮ ಬಾಸ್ ಬಗ್ಗೆ ನಮ್ಮ ಬಾಸು ಇಲ್ಲ ಅಂತ ಮೊದಲೇ ವೀಡಿಯೋ ಮಾಡಿ ಹಾಕಿದ್ದಾರೆ. ಹೌದು, ಅವ್ರು ಬರೋಲ್ಲ ಅಂತ ಗೊತ್ತು, ಆದ್ರೂ ಒಂದು ಅಭಿಮಾನಕ್ಕೋಸ್ಕರ ಬಂದಿದ್ದೀವಿ. ಬರ್ತಾರೇನೋ ಸಿಗ್ತಾರೇನೋ ಒಂದು ಅಭಿಮಾನಕ್ಕೋಸ್ಕರ ಬಂದಿದ್ದೀವಿ. ಇವತ್ತು ನಮ್ಮ ಬಾಸು ಏನೇ ಮಾಡಿರಲಿ ಏನೇ ಆಗಿರಲಿ ನಮ್ಮ ಬಾಸೇ ಚಾಲೆಂಜಿಂಗ್ ಸ್ಟಾರು. ನಮ್ಮ ಬಾಸು ಯಾವಾಗಲೂ ಚಾಲೆಂಜಿಂಗ್ ಸ್ಟಾರೇ. ಇವತ್ತು ಅವರು ಇವತ್ತಿಲ್ಲ ಬರೋಲ್ಲ ಅಂತ ವೀಡಿಯೋ ಮಾಡಿ ಹಾಕಿದ್ರು. ಹಿಂಗೆ ಸಿಗಬೇಡಿ ಅಭಿಮಾನಿಗಳು, ಏನೋ ಇದಾಗುತ್ತೋ ಏನು ಬೇಡ ಅಂತ ಹೇಳಿದರು. ಬಟ್ ಆದರೂ ಹುಚ್ಚ ಅಭಿಮಾನಿಗಳು ನಾವು ಅಂದರೆ ಏನಪ್ಪ ಅಂತಂದರೆ ಅವ್ರು ಬರೋಲ್ಲ ಅಂತ ಗೊತ್ತಿದ್ರು ಅಭಿಮಾನಕ್ಕೋಸ್ಕರ ಬಂದಿದ್ದೀವಿ. ನಮ್ಮ ಬಾಸೇ. ಇವಾಗ ಇಲ್ಲಿ ಗಂಟ ಏನಾಗಿದೆ ಆಗಿರಲಿ, ಇಂಡಸ್ಟ್ರಿ ನಮ್ಮ ಬಾಸಿಂದನೇ ನಡೀತಾ ಇರೋದು. ನಮ್ಮ ಬಾಸು ಕನ್ನಡ ಬಿಟ್ಟು ಬೇರೆ ಭಾಷೆಗೆ ಹೋಗಲ್ಲ. ನಮ್ಮ ಬಾಸು ಕನ್ನಡ ಬಿಟ್ಟು ಬೇರೆ ಇಂಡಸ್ಟ್ರಿಗೆ ಹೋಗಲ್ಲ. ನಮ್ಮ ಎತ್ತವ್ವನ್ನ ಬಿಟ್ಬಿಟ್ಟು ಪಕ್ಕದವ್ರ ಮನೆಯನ್ನು ಹೂವು ಅಂತ ಹೇಳೋಕ್ಕಾಗಲ್ಲ. ನಿಜ ಬ್ರೋ. ಅದನ್ನು ನಮ್ಮವ್ವನೇ. ನಮ್ಮ ಬಾಸೆ. ಇವತ್ತು ಅವ್ರು ಕೆಲಸ ಮಾಡಿರೋ ಅವ್ರ ಕೈ ಕೆಳಗಡೆ ಕೆಲಸ ಮಾಡಿದವರೆಲ್ಲ ಚೆನ್ನಾಗಿ ಅವರೇ. ಬಟ್ ಈಗ ಹಿಂಗೆ ಮಾತಾಡ್ತಾರೋ. ಈಗ ಮೊನ್ನೆ ಸುದೀಪ್ ಸರೇ ಮಾತಾಡಿದ್ರು. ಒಂದು ಉದಾಹರಣೆಗೆ ಹೇಳಿ, ನಮ್ಮ ಬಾಸ್ ಸುದೀಪ್ ಸರ್. ನಾನು ಇವತ್ತು ಬಾಸು ಅಂತ ಹೇಳೋಕ್ಕೆ ಸುದೀಪ್ ಸರ್ ಬಿಗ್ ಬಾಸ್ ನೋಡೋದ್ರಿಂದ ನಾನು ಸುದೀಪ್ ಸರ್ನ ಇಷ್ಟಪಡ್ತೀನಿ. ಯಾಕೆ ಹೇಳಿ, ಅವ್ರು ಹೇಳಿದ್ರು ಇಲ್ಲ ಅವನು ಒಂಥರ ಚಿಕ್ಕ ಮಗು ಮನ್ಸು ಥರ, ಏನು ಮಾಡೋಕ್ಕಾಗಲ್ಲ, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಅಂತ ಮಾತಾಡಿದ್ರು. ಬಟ್ ಅವರು ಅದೇ ಒಪ್ಕೊಂಡ್ರು. ಇವಾಗ ಒಬ್ರು ಹೇಳೋದನ್ನ ಈಗ ಎಲ್ಲರೂ ಯಾರು ಹುಡ್ತಾನೆ ಕಲ್ತ್ಕೊಬರಲ್ಲ. ಯಾರೂ ಒಬ್ಬ ವ್ಯಕ್ತಿ ಹೇಳ್ಕೊಟ್ಟಾಗಿಂದ ನಾಳೆ ದಿನ ಕಲ್ತ್ಕೊಂತಾನೆ. ಇವತ್ತು ಬಾಸು ಯಾರು ಹೇಳ್ಕೊಟ್ಟೇನು ಕಲ್ತಿಲ್ಲ. ಅವ್ರು ಮಾಡಿರೋ ಬುದ್ಧಿಯಿಂದ ಜೀವನದಲ್ಲಿ ಇವತ್ತಿನವರೆಗೂ ಹೊರಗಡೆ ಮಾಡಿರೋ ಪ್ರಪಂಚಕ್ಕೆ ಕಷ್ಟ ಸುಖಗಳಲ್ಲಿ ಹೆಲ್ಪ್ ಆಗಿರೋ ಜನಕ್ಕೆ ಯಾರು ಬಂದು ನಮ್ಮ ದರ್ಶನ ಮಾಡಿದ್ರು ಅಂತ ಯಾರು ಹೇಳೋದು ಇಲ್ಲ. ಯಾಕೆ ಹೇಳಿ, ಹೇಳ್ಬಾರ್ದು ಅಂತ ಹೇಳೋರೆ. ಬಟ್ ಹೆಂಗೆ ಅದೇ ಥರ ಕೆಲಸ ಮಾಡಿ ನೀನು ದುಡ್ಡು ಕೊಟ್ಟು ನೀನು ಮಾಡು ಅಂತ ಹೇಳ್ಕೊಟ್ಟಿರೋರು ತುಂಬ ಜನ ಅವರೇ. ದರ್ಶನ್ ಸರ್ ಜೊತೆಲಿ ತುಂಬ ಜನ ಫ್ರೆಂಡ್ಸ್ ಇದ್ರು, ಯಾರೂ ಬರಲಿಲ್ಲ. ಬಟ್ ಒಬ್ಬರೇ ಬಂದಿದ್ದು, ಧನ್ವೀರಣ್ಣ. ನೀನು ಯಾವತ್ತಿದ್ರು ಧನ್ವೀರಣ್ಣ ಒಬ್ಬ ಧೈರ್ಯವಾಗಿ ನಿಂತ್ಕೊಂಡ. ಧನ್ವೀರಣ್ಣ ಯಾವತ್ತಿದ್ರು ಧನ್ವೀರಣ್ಣ ಸರ್. ಅದೊಂದೇ ಒಬ್ಬನ ಕೈಲಿ ಇವತ್ತು ಮನೆಗೆ ಆಚೆಗೆ ಬರಬೇಕು ಅಂತಂದರೆ ಧನ್ವೀರಣ್ಣ ಒಬ್ಬ ಬಂದು ನಿಂತ್ಕೊಂಡ ಬಾಸ್ ಆಪೋಸಿಟ್ಟು. ಇನ್ಯಾರು ಬರಲಿ ಸರ್. ಇವತ್ತು ನಮ್ಮ ಅತ್ತಿಗೆ ಬಗ್ಗೆ ಆಗಿರಲಿ, ನಾನು ಹೇಳ್ತಿರೋದು ಇಷ್ಟ ಸರ್. ದಿನಾಕರ್ ಸರ್ ಬಗ್ಗೆ ಆಗಿರಲಿ, ನಮ್ಗೆ ಯಾರೇನೇ ಮಾತಾಡಲಿ ಸರ್, ಏನೇ ಮಾತಾಡಲಿ ಏನೇ ಬಿಡಲಿ, ಬಾಸು ಯಾವತ್ತಿದ್ರು ಬಾಸೇ ಸರ್. ಸರ್ ಇವತ್ತು ನೋಡಿ ಸರ್, ಯಾರೇ ಒಂದು ಈ ಇಂಟರ್ವ್ಯೂವಲ್ಲಿ ಹೋಗಿ ಯಾರೋ ಅವ್ರು ಮಾತಾಡಲ್ಲ. ಮುರಳಿ ಸರ್ ಬಂದು ಹಿಂಗಂದ್ರು, ರಚಿತಾರಾಮ್ ಬಂದು ಮಾತಾಡಿದ್ರು, ಒಂದು ಇಂಟರ್ವ್ಯೂ ಕೊಟ್ಟರು, ಅದು ನಡೀತು. ಹೌದಾ ಇಲ್ವಾ ಸರ್? ಇವಾಗ ಸುದೀಪ್ ಅವರು ಮಾತಾಡಲ್ಲ ಅಂದರು. ಅದಾದ್ಮೇಲೆ ಮುಗೀತು. ಇವತ್ತಿನವ್ರಿಗೂ ಸರ್ ಇಂಡಸ್ಟ್ರಿ ಸರ್ ನೋಡಿ ಸರ್, ಒಂದು ಇಂಡಸ್ಟ್ರಿ ನಡಿಬೇಕಾದ್ರೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ನಡಿಬೇಕು. ಅದು ಡಿ ಬಾಸು ಇಂಡಸ್ಟ್ರಿ. ಕನ್ನಡ ಇಂಡಸ್ಟ್ರಿ ಬಿಟ್ಟು ಬೇರೆ ಬಾಸ್ಗೆ ಹೋಗಿ ಯಾವತ್ತು ಯಾವ ಸಿನಿಮಾ ಮಾಡಿಲ್ಲ ಬಾಸು. ನಮ್ಮ ಅಂಬಿಷನ್ ಹೆಂಗೋ ನಮ್ಮ ಡಿ ಬಾಸ್ ಅಣ್ಣ. ಇವತ್ತಿನವರೆಗೂ ಅಣ್ಣ CCL ಇವತ್ತು ಸುದೀಪ್ ಅವರು ಮ್ಯಾಚ್ ನಡೀತಾ ಇರ್ಬೋದು. ಇವತ್ತು ಸುದೀಪ್ ಸರ್ ಮೊನ್ನೆ ಒಂದು ಇಂಟರ್ವ್ಯೂ ಕೊಟ್ಟರು, ಮಾತಾಡಿದ್ರು. ಇವತ್ತಿನವರೆಗೂ ಅವ್ರ ವೈಯಕ್ತಿಕವಾಗಿ ಏನೂ ಇಲ್ಲ ಸರ್. ನಮ್ಮ ಫ್ಯಾನ್ಸ್ ವಾರ್ಗಳಿಂದನೇ ನಡೀತಾ ಇರೋದು ಜೀವನ ಇದು. ಇವತ್ತಿನವರೆಗೂ ಅವ್ರವ್ರಿಗೆ ಏನೇನಿದೆ ನಮಗೆ ಗೊತ್ತಿಲ್ಲ. ಬಟ್ ಇವತ್ತಿನವರೆಗೂ ಬಾಸೆ. ಇವತ್ತು ನಮ್ಮ ಡಿ ಬಾಸು ಮೊದಲೇ ಒಂದಿನ ಯಾವುದೇ ನ್ಯೂಸ್ ಚಾನಲ್ ಬಂದು ಯಾವುದೇ ಒಂದು ನ್ಯೂಸ್ ಚಾನಲ್ ಬನ್ನಿ ನಾನು ಹಿಂಗೆ ಕೊಡ್ತೀನಿ, ಹಬ್ಬಕ್ಕೆ ಬರ್ತಡೇ ಮಾಡಿಲ್ಲ ಹಿಂಗೆ ಮಾಡ್ತೀನಿ ಅಂತ ಯಾವತ್ತೂ ಹೇಳಿಲ್ಲ ನಮ್ಮ ಬಾಸ್. ಹೇಳಿದ್ದೇನೆ ಹೇಳಿ, ಒಂದು ಇಂಟರ್ವ್ಯೂಲ್ ಕೂತ್ಕೊಂಡ್ರು, ಹಿಂಗೆ ಒಂದು ಯಾರೋ ದುಡ್ಡು ಕೊಟ್ಟರು, ಪ್ರೊಡ್ಯೂಸರು ತಗೊಂಡೋದ್ರು, ಈಸ್ಕೊಂಡೋದ್ರು, ಅದನ್ನು ಉಲ್ಟಾ ಮಾತಾಡಿದ್ರು. ಯಾರೋ ಪ್ರೊಡ್ಯೂಸರ್ ಬಂದರು ಅಂತ. ಪ್ರೊಡ್ಯೂಸರು ದುಡ್ಡು ಕೊಟ್ಟಿರೋದು ಅದು ಅವ್ರೇನೋ ವೈಯಕ್ತಿಕವಾಗಿ ಕಷ್ಟ ಇರೋದ್ರಿಂದ ಸರ್, ಆ ವೈಯಕ್ತಿಕವಾಗಿ ಕಷ್ಟ ಇರೋದ್ರಿಂದ ಅವ್ರು ದುಡ್ಡು ವಾಪಸ್ ಕೊಟ್ಟವ್ರೆ, ಸರಿನಾ? ಅದನ್ನು ಬಿಟ್ಟು ಬೇರೆ ಅವ್ರು ವೈಯಕ್ತಿಕವಾಗಿ ಏನೋ ಅವರು ಬಿಸ್ನೆಸ್ ನಾನು ಸಿನಿಮಾನೇ ಮಾಡಲ್ಲ ಇನ್ನೊಂದು ಮಾಡಲ್ಲ ಅಂತ ಯಾವತ್ತೂ ಯಾರು ಮೀಡಿಯಾ ಮುಂದೆ ಬಂದು ಹೇಳಿಲ್ಲ. ನಾವು ಮೀಡಿಯಾದವ್ರಿಗೆ ಹೇಳೋದು ಇಷ್ಟೇ ಸರ್, ಮೀಡಿಯಾದವ್ರು ಮಾಡ್ತವ್ರೆ, ಅದು ಸೆಕೆಂಡ್ರಿ. ಇವತ್ತಿನವರೆಗೂ ಮೀಡಿಯಾದವ್ರು ಹೋಗ್ಬಿಟ್ಟು ನಾನು ಸಿನಿಮಾ ಮಾಡ್ತಾಯಿಲ್ಲ, ನಾನು ಅವ್ರು ದುಡ್ಡು ಕೊಟ್ಬಿಟ್ಟೆ ಅಂತ ಬಂದು ದರ್ಶನ್ ಬಂದು ಮೀಡಿಯಾದ ಹತ್ರ ಹೇಳಿಲ್ಲ. ಅಲ್ಲಿವರೆಗೂ ಇವತ್ತು ಡೆವಿಲ್ ಸಿನಿಮಾ ದರ್ಶನ್ ಸರ್ ವಾಪಸ್ ಕೊಟ್ಟವ್ರೆ ಅಂದರೆ ಅವರ ವ್ಯಕ್ತಿಗೂ ಕಷ್ಟಕ್ಕೋಸ್ಕರ ದುಡ್ಡು ಕೊಟ್ಟಿರೋದು. ವಾಪಸ್ಸು ದುಡ್ಡು ತಿನ್ನಬೇಕು ಅಂತ ಯಾವತ್ತೂ ಬಾಸ್ ಕೊಟ್ಟಿಲ್ಲ ದುಡ್ಡನ್ನ. ಅದೊಂದು ವಿಚಾರ ಬಿಟ್ಟರೆ ನೆಕ್ಸ್ಟು ಡೆವಿಲ್ ಬರುತ್ತೆ ಸರ್. ಆ ಡೆವಿಲ್ ಬಾಸು ಇವತ್ತೇನೇ ಮಾಡಲಿ ಸರ್, ಏನೇ ಕಷ್ಟ ಇರಲಿ, ಬಾಸ್ ಬಂದೇ ಬರ್ತಾರೆ. ಬಾಸ್ ಮುಂದೆ ನಡ್ಕೊ ಹೋಗ್ತಾರೆ ಸರ್. ಇನ್ನೊಂದು ಸರ್